ವಿಜಯ್ ಅವರೇ, ಹಾಂ ಸರ್. ತುಂಬ ವರ್ಷಗಳಾಗಿತ್ತು ಈ ಶೇಡಲ್ಲಿ ನೋಡಿ. ಹೌದು. ಹೇಗೆ ಅನ್ನಿಸ್ತಾ ಇದೆ? ನೀವು ಕೂಡ ನಿಮ್ಮನ್ನು ನೋಡಿದ್ದು ಮ್ಯಾಕ್ಸ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಸಿನಿಮಾ ರಿಲೀಸಿಗೆ ಮುಂಚೆ ಎಲ್ಲ ಕಡೆ ಹೇಳ್ತಾ ಇದ್ವಿ, ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ಮೀಡ್ಯಾದಲ್ಲಿ ಇಂಟ್ರ್ಯೂನಲ್ಲಿ, ಮ್ಯಾಕ್ಸ್ ಬರ್ತಾ ಇದೆ ಹಬ್ಬ ಮಾಡೋಣ, ಮ್ಯಾಕ್ಸ್ ಬರ್ತಾ ಇದೆ ಹಬ್ಬ ಮಾಡೋಣ. ಸುದೀಪ್ ಸಾರು ಲಾಂಗ್ ಗ್ಯಾಪ್ ನಂತರ ಬರ್ತಾ ಇದ್ದಾರೆ, ಅವ್ರ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಒಂದು ಹಬ್ಬ ಥರ ಇರುತ್ತೆ, ಮ್ಯಾಕ್ಸ್ ನೋಡಿ ಅಂತ ಹೇಳ್ತಾ ಇದ್ವಿ. ಹೇಳಿದ ಮೇಲೆ ಒಂದು ಭಯ ಇತ್ತು, ಅಯ್ಯೋ ಸಿನಿಮಾ ಏನಾಗ್ಬಿಡೋದು ಅನ್ನೋ ಭಯ ಇತ್ತು. ಬಟ್ ಸುದೀಪ್ ಸರ್ ಇರೋದಂತ ಒಂದು ನಂಬಿಕೆ ಅಂತೂ ಇತ್ತು ನಮಗೆ. ಆದರೆ ಇವತ್ತು ಸಿನಿಮಾ ನೋಡಿದ ಮೇಲೆ ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ, ತುಂಬ ಖುಷಿಯಾಗಿದ್ದೀನಿ. ಯಾಕಂದರೆ ನಾವು ಅಂದುಕೊಂಡಿದ್ದಕ್ಕಿಂತ ಚೆನ್ನಾಗಿ ಬಂದಿದ್ದೀವಿ. ನಾವು ಹೇಳ್ತಾ ಇದ್ವಿ ಸೀಟ್ ಎಡ್ಜ್ ಮೂವಿ ಇದು, ನಮ್ಮನ್ನು ನೋಡ್ತಾ ಸೀಟ್ ಎಡ್ಜಿಗೆ ಕರ್ಕೊಂಡು ಹೋಗುತ್ತೆ, ಆಮೇಲೆ ಎಲ್ಲೂ ಕೂಡ ಬೋರ್ ಆಗಲ್ಲ ಅಂತ. ಸಿನಿಮಾ ನೋಡ್ತಾ ನನಗೆ ಅನಿಸಿದ್ದೇನಂತಂದರೆ, ಸೊ ಪ್ರತಿ 5 ನಿಮಿಷಕ್ಕೆ 10 ನಿಮಿಷಕ್ಕೆ ನಿಮಗೆ ಸಿನಿಮಾ ರೋಮಾಂಚನ ಆಗದೆ ಇರಲ್ಲ ಅಲ್ವಾ ಸರ್? ಬನ್ನಿ ಸರ್. ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ರು ಆ ಸಿನಿಮಾದಲ್ಲಿ ಇನ್ಸ್ಪೆಕ್ಟರ್ ಕ್ಯಾರೆಕ್ಟ್ ಮಾಡಿದ್ದಾರೆ, ನಾಗಾರ್ಜುನ್ ಅಂತ. ಸೊ ಇವರು ನಮ್ಮ ವಿಜಯ್ ಚಂಡೂರ್ ಸರು, ಸುಕೃತ ವಾಗ್ಲೆ ಅವರು, ಸಂಯುಕ್ತ ವರ್ನಾಡ್ ಅವರು, ಉಗ್ರಂ ಮಂಜು ಅವರು, ಇಳವರ್ಸನ್ ಸರು, ನಾವೆಲ್ಲ ಒಂದು ಟೀಮ್ ಈ ಸಿನಿಮಾದಲ್ಲಿ. ಸೊ ನಮ್ಮ ಟೀಮ್ಗೆ ಬೆನ್ನೆಲುಬಾಗಿ ಹೇಗೆ ನಿಲ್ತಾರೆ ಸುದೀಪ್ ಸರ್ ಅನ್ನೋದೇ ಒಂದು ಸಿನಿಮಾ ಕಾನ್ಸೆಪ್ಟು. ಈ ಸಿನಿಮಾ ನೋಡಿದ ಮೇಲೆ ಆ ಸುದೀಪ್ ಸರ್ ಮಾಡಿರೋ ರೇಂಜ್ಗೆ, ಅವ್ರು ಕಾಣ್ತಾ ಇರೋ ರೀತಿಗೆ, ಡೈರೆಕ್ಟ್ರು ವಿಜಯ್ ಸರ್ ಮಾಡಿರೋ ನೆರೇಷನ್ಗೆ, ಆಮೇಲೆ ತಗೊಂಡಿರೋ ಟೇಕಿಂಗ್ಸ್ಗೆ, ಆಮೇಲೆ ವಿಜುವಲ್ಸ್ಗೆ, ಇದು ನಮಗೆ ಕನ್ನಡ ಸಿನಿಮಾ ಅನಿಸಲೇ ಇಲ್ಲ. ಹೆಮ್ಮೆ ಆಯಿತು ನಿಜವಾಗ್ಲೂ. ಲಾಸ್ಟ್ ಮೂಮೆಂಟ್ ಎಲ್ಲ ಅನ್ಕೋತಾ ಇದ್ವಿ, ನಾವು ಮಾತಾಡ್ತಿದ್ವಿ ಜೊತೆ ಕೂತ್ಕೊಂಡು ಸಿನಿಮಾ ನೋಡ್ತಾ ಇದ್ವಿ ಇದೆಲ್ಲ ವಿಚಾರಗಳು ಅಂತ. ಬಿಕಾಸ್ ಲೈಟಿಂಗ್ ವಿಚಾರದಲ್ಲಿ ಆಗಿರ್ಬೋದು, ಟೆಕ್ನಿಕಲಿ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಸರ್. ನಾವಷ್ಟೇ ಇಲ್ಲ, ನಾವು ಪಾತ್ರ ಮಾಡಿದ್ದೀವಿ ಅಂತಲ್ಲ, ನಾವುಗಳೆಲ್ಲ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಇದು. ಇಡೀ ಸೌತ್ ಇಂಡಿಯನ್ ಹೆಮ್ಮೆ ಪಡ್ತಕ್ಕಂಥ ವಿಚಾರ, ಇಂಥ ಒಂದು ಸಿನಿಮಾ ಮಾಡಿದೀವಲ್ಲ ಅಂತ. ಸರ್ ನಿಜವಾಗ್ಲೂ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಇದು ಬೇರೆ ಲ್ಯಾಂಗ್ವೇಜಲ್ಲೂ ರಿಲೀಸ್ ಆಗುತ್ತೆ, ತೆಲುಗು, ತಮಿಳ್, ಹಿಂದಿ, ಮಲಯಾಳಮಲ್ಲೂ ಅಷ್ಟೇ. ಎಲ್ಲರೂ ಕೊಂಡಾಡ್ತಾರೆ. ನೆಕ್ಸ್ಟು ಆ್ಯಕ್ಷನ್ ಮಾಸ್ ಹೀರೋ ಅಂತಂದರೆ ಎಲ್ಲರೂ ಬೆರಳು ತೋರಿಸಿ ಹೇಳಬೇಕು, ಇದು ಸುದೀಪ್ ಸರ್ ಅಂತ ಅಂದ್ಬಿಟ್ಟು. ಇಂಥದ್ದೊಂದು ವೇದಿಕೆ ನಮಗೂ ವೇದಿಕೆ ಆಗಿರೋದಕ್ಕೆ ಭಾಳ ಖುಷಿ ಇದೆ. ಬಹುಮುಖ್ಯ ಪಾತ್ರದಲ್ಲಿ ನಾವೆಲ್ಲ ನಟಿಸಿದ್ದೀವಿ. ಆ್ಯಂಡ್ ಅಗೇನ್ ನಮ್ಮನ್ನ ಸಾಕಷ್ಟು ಸತಿ ಕರೆದು ಬೆಂತಟ್ಟಿದ್ದಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದೀರಾ ಅಂತ. ನನಗಂತೂ ಪರ್ಸನಲಾಗಿ ಹೇಳಿದ್ದಾರೆ, ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡ್ತೀರಿ ಅಂತ. ಎಲ್ರಿಗೂ ಹೇಳೋರು ಅವರು, ನಾವು ಚೆನ್ನಾಗಿ ಮಾಡದೇ ಇರುವಾಗ ಬಂದು ಹೇಳ್ಕೊಡೋರು ಹಿಂಗೆ ಮಾಡಿ ಅಂತ. ಚೆನ್ನಾಗಿ ಮಾಡಿದಾಗ ಎಲ್ರಿಗೂ ಸ್ಮಾಲ್ ಮೈನ್ಯೂಟ್ ಡೀಟೇಲ್ಸ್ ಸರ್, ಆ ಮೈನ್ಯೂಟ್ ಡೀಟೇಲ್ ಹೇಳ್ತಿರೋರು ಅದನ್ನ ಚೆನ್ನಾಗಿ ರಿಸೀವ್ ಮಾಡಿದ್ರೆ ಖಂಡಿತವಾಗ್ಲೂ ಒಬ್ಬ ಪರಿಪೂರ್ಣ ನಟನಾಗುವಂಥ ಎಲ್ಲ ಅವಕಾಶಗಳು ಸಿಗ್ತಿತ್ತು ಅಲ್ಲಿ. ಹಾಗೇನು ಈ ಕ್ಯಾನ್ವಾಸ್ ಬಗ್ಗೆ ಮಾತಾಡೋ ಅವಶ್ಯಕತೆನೇ ಇಲ್ಲ ಸರ್. ತುಂಬ ದೊಡ್ಡದಾಗಿ ಕೆಲಸ ಮಾಡಿದ್ದಾರೆ, ನೀವೆಲ್ಲ ನೋಡಿದ್ದೀರಿ ತೆರೆ ಮೇಲೆ ಹೇಗೆ ಕಾಣ್ತಿದೆ ಅಂತ. ಅಷ್ಟು ಡೀಟೇಲ್ಡ್ ವರ್ಕ್ ಇದೆ, ಅಷ್ಟು ಹಾರ್ಡ್ ಆ್ಯಂಡ್ ಎಫರ್ಟ್ ಇದೆ. ಇವೆಲ್ಲದ್ರಿಂದನೇ ಮ್ಯಾಕ್ಸ್ ಸಿನಿಮಾ ಅಗೇನ್ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಟ್ರೀಟ್ ಟು ವಾಚ್ ಸರ್. ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಬನ್ನಿ, ಏನು ಇಟ್ಕೊಬಿಡಿ ತಲೆಯಲ್ಲಿ, ಬನ್ನಿ, ಒಂದು ಕೋರ್ಸ್ ಆಗುತ್ತೆ. ಫಸ್ಟ್ ಟೈಮ್ ನೀವು ಸೀಟ್ ಬೀಳ್ತೀರಾ, ಟೇಕ್ ಆಫ್ ಆದರೆ ಫ್ಲೈಟು ನಿಮ್ಗೆ ಕೊನೆಗೆ ಲ್ಯಾಂಡ್ ಮಾಡಿಸುತ್ತೆ. ಈ ಜರ್ನಿನ ಮಾತ್ರ ಅದ್ಭುತವಾಗಿ ಎಂಜಾಯ್ ಮಾಡ್ತೀರಾ ನೋಡಿ ಸರ್. ನಾವು ಇಷ್ಟು ದಿನ ಮ್ಯಾಕ್ಸಿಮಮ್ ಮ್ಯಾಕ್ಸ್ ಅಂತ ಏನು ಹೇಳ್ತಿದ್ವಿ, ಅದು ಇವತ್ತು ಪ್ರೂವ್ ಆಗಿದೆ. ನಿಮಗೂ ಕೂಡ ಸಿನಿಮಾ ನೋಡಿದ ಮೇಲೆ ನಿಮ್ಗೆ ಗೊತ್ತಿಲ್ಲದೇ ಅನಿಸ್ಬಿಡುತ್ತೆ ಖಂಡಿತ. ದಯವಿಟ್ಟು ಸಿನಿಮಾ ನೋಡಿ ಬನ್ನಿ ಸರ್. ಇದು ಬರೀ ಮ್ಯಾಕ್ಸಿಮಮ್ ಮಾಸ್ ಅಷ್ಟೇ ಅಲ್ಲ ಸರ್, ಕ್ಲಾಸಿಯಾಗಿ ಮಾಡಿದ್ದಾರೆ. ಈ ಥರದೊಂದು ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ಕೊಡುಗೆ. ನನಗೇನು ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಹೆಸರು ಕೂಡ ಬರುತ್ತೆ. ಇದು ಬೇರೆ ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗುತ್ತೆ, ಅವರು ಕೂಡ ಕೊಂಡಾಡ್ತಾರೆ. ಐ ಥಿಂಕ್ ದಾಟ್ಸ್ ಇಟ್ ಸರ್. ಸುದೀಪ್ ಸರ್, ವಿ ಲವ್ ಯು.